ಹಾಯ್, ಎನ್.ಟಿ.ಎದವರು ನೀಟ್ ಅಪ್ಲಿಕೇಶನ್ 2025 ಅಥವಾ ನೀಟ್ ರಿಜಿಸ್ಟ್ರೇಷನ್ 2025 ಇದಕ್ಕೆ ಸಂಬಂಧಿಸಿದಂತೆ ಒಂದು ಅಪ್ಡೇಟ್ ಅನ್ನ ನೀಡಿದ್ದಾರೆ. ನಂತರ ಈ ಒಂದು ಇನ್ಫಾರ್ಮೇಶನ್ ಏನಿದೆ ಇದು ನಿಮಗೆ ಒಂದು ರೀತಿ ಮೈಂಡ್ ರಿಲ್ಯಾಕ್ಸ್ ಆಗುವಂತಹ ಇನ್ಫಾರ್ಮೇಶನ್ ಅಂತ ಹೇಳ್ಬಹುದು. ಏನಂತ ಹೇಳಿದ್ರೆ, ಈ ಹಿಂದೆ ಅಪಾರ ಐಡಿಯಾ ಬಗ್ಗೆ ತುಂಬಾ ವಿದ್ಯಾರ್ಥಿಗಳು ಪ್ರಶ್ನೆಯನ್ನ ಕೇಳ್ತಾ ಇದ್ರು ಅಥವಾ ಅಪಾರ ಐಡಿಯಾ ಬಗ್ಗೆ ಟೆನ್ಷನ್ ಕೂಡ ಮಾಡ್ಕೊಂಡಿದ್ರು. ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ, ಅಪಾರ ಐಡಿ ಕ್ರಿಯೇಟ್ ಮಾಡೋದು ತುಂಬಾ ಈಸಿ ಆಗಿತ್ತು. ಈಗ ವಿದ್ಯಾರ್ಥಿಗಳ ಪ್ರಶ್ನೆ ಏನಿತ್ತು, ನೀಟ್ ರಿಜಿಸ್ಟ್ರೇಷನ್ಗೆ ಅಪಾರ ಐಡಿ ಮ್ಯಾಂಡೇಟರಿನಾ ಅಂದ್ರೆ ಕಂಪಲ್ಸರಿನಾ, ಅಪಾರ ಐಡಿ ಇದ್ರೆ ಅಪ್ಲಿಕೇಶನ್ ಹಾಕೋದಕ್ಕೆ ಆಗಲ್ವಾ, ಈ ರೀತಿ ಏನು ಪ್ರಶ್ನೆ ಇತ್ತು. ಅದಕ್ಕೆ ಉತ್ತರವನ್ನ ಎನ್.ಟಿ.ಎದವರು ನೀಡಿದ್ದಾರೆ. ನೀಟ್ಗೆ ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಅಥವಾ ನೀಟ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಅಪಾರ ಐಡಿ ಮ್ಯಾಂಡೇಟರಿ ಅಲ್ಲ ಅಂತ ಹೇಳಿದ್ದಾರೆ. ಅಂದ್ರೆ ಈಗ ನಿಮ್ಮ ಹತ್ರ ಅಪಾರ ಐಡಿ ಇಲ್ಲದೆ ಇದ್ರೆ ಬೇರೆ ಯಾವ್ದಾದ್ರು ಒಂದು ಮೆಥಡ್ ನಿಂದ ಅಪ್ಲಿಕೇಶನ್ ಹಾಕೋದಕ್ಕೆ ಅಥವಾ ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಆಗತ್ತೆ. ಅಪಾರ ಐಡಿ ಬೇಕೇ ಬೇಕು ಅಂತ ಇಲ್ಲ. ಈ ರೀತಿ ನೋಟಿಫಿಕೇಶನ್ ರಿಲೀಸ್ ಮಾಡಿದರೆ, ಸೊ ಯಾವ್ದಾದ್ರು ವಿದ್ಯಾರ್ಥಿಗಳು ಟೆನ್ಷನ್ ಮಾಡ್ಕೊಂಡಿದ್ರೆ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಂತರ ಅಪಾರ ಐಡಿ ಇದ್ರೆ ಒಳ್ಳೇದು, ಅಕಸ್ಮಾತ್ ಇಲ್ಲ ಅಂತ ಹೇಳಿದ್ರು ಕೂಡ ಅಪ್ಲಿಕೇಶನ್ ಹಾಕೋದಕ್ಕೆ ಆಗತ್ತೆ ಅಥವಾ ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಆಗತ್ತೆ. ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಂತರ ಮುಂದಿನ ಅಪ್ಡೇಟ್ ನೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಆಲ್ ದಿ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.